ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಟೈಮ್ ಬಂದ್ಬಿಟ್ಟು 7:15. ಇವಾಗ ನಾನು ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಇವತ್ತು ಬೇಗ 5 ಗಂಟೆಗೆ ಕೇಳ್ಕೊಂಡು ಬಂದೆ. ಏನಕ್ಕೆ ಅಂದರೆ ಇವಾಗ 5 ಗಂಟೆಗೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತು ಮನೆ ಎಲ್ಲ ಒರೆಸಿ ಗುಡಿಸಿ ವಾರದಿಂದ ಪೂಜೆ ಮಾಡಿರಲಿಲ್ಲ ಒಂದು 5-6 ದಿವಸದಿಂದ. ಹಂಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು, ಮಾಡ್ಕೊಂಡೆ. ಅಂದರೆ ಸ್ವಲ್ಪ ನೆಲ ಎಲ್ಲ ಒರೆಸಿ ಪಾತ್ರೆ ಎಲ್ಲ ತೊಳೆದು ಬೆಳಗ್ಗೆ ಬೇರೆ ಬಟ್ಟೆ ಒಗ್ದಕ್ಕೆ ಹೋಗಿದ್ದೆ. ನನ್ನ ಮಗ ಎತ್ತಿಟ್ಟಿದ್ದ. ಏನಕ್ಕೆ ನಾನು ಬೇಗ ಕೇಳ್ಕೊಂಡು ಬಂದು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಶುಕ್ರವಾರ ಅಂದರೆ, ನನ್ನ ಮಗ ಫಸ್ಟ್ ಟೈಮು ತಿರುಪತಿಗೆ ಹೊರಟವನೆ. ಹಂಗಾಗಿ ನಾನು ಇಷ್ಟೆಲ್ಲ ಮಾಡ್ತಾಯಿರೋದು ಇವತ್ತು ಬೇಗ ಬಂದು. ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಟೀನೂ ಸಹ ಮಾಡ್ಕೊಂಡು ಕುಡಿಲಿಲ್ಲ. ಟೀ ಹಾಲು ತಂದ, ಸರಿ ಆಮೇಲೆ ಮಾಡೋಣ ತಡೆಯಪ್ಪ ಅಂದ್ಬಿಟ್ಟು ಅವ್ನು ಸ್ನಾನಕ್ಕೆ ಹೋಗಿದ್ದ. ಅದಕ್ಕೆ ನಾನು ಇದೆಲ್ಲ ಸ್ವಲ್ಪ ಪೂಜೆಗೆಲ್ಲ ರೆಡಿ ಮಾಡಿಕೊಡ್ತೀನಿ, ದೀಪ ಹಚ್ಚೋಗಪ್ಪ ಅಂದೆ. ಸರಿ ಆಯ್ತಮ್ಮ ಮಾಡು ಅಂದ. ನಾನು ಬಂದು ಮೈ ತೊಳ್ಕೊಂಡು ದೀಪ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ, ಎಲ್ಲ ಕೆಲಸ ಮುಗಿಸಿ. ಇವತ್ತೊಂಥರ ಮನಸ್ಸಿಗೇನೋ ಒಂಥರ ಸಮಾಧಾನ ಆಗ್ತೈತೆ. ಆಮೇಲೆ ನನ್ನ ಮಗ ಫಸ್ಟ್ ಟೈಮ್ ತಿರುಪತಿಗೆ ಹೊರಟಿರೋದು. ಹಂಗಾಗಿ ಏನೋ ತಿಮ್ಮಪ್ಪನೇ ಅವ್ರಿಗೆ ಜ್ಞಾನ ಕೊಟ್ಟರೋ ಏನೋ ಬರೋದು. ಹಂಗಾಗಿ ಅವರು ಹೊರಟರು. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಒಂದು ಪೂಜೆ ಮಾಡಬೇಕು ಮನೆಯಲ್ಲಿ ಅಂದರೆ ಸುಲಭ ಅಲ್ಲ. ನಾನು 5 ದಿವಸ ನಾನು ವಾರ ಬಿಟ್ಬಿಟ್ಟೆ ಮನೆಯಲ್ಲಿ ಅಂದರೆ. ನಿಜವಾಗ್ಲೂ ಎಲ್ಲ ಒಂದು ಕಡೆಯಿಂದ ಒಬ್ಬಳೇ ಮಾಡ್ಕೋಬೇಕು. ಅದಕ್ಕೆ ಇವತ್ತು ಓನರ್ ಹತ್ರ ಕೇಳ್ಕೊಂಡು ಬಂದೆ. ಯಾಕೆ ಅಂದರೆ ನಾನು 6 ಗಂಟೆಗೇನೋ ಬಂದಿದ್ದರೆ ಇಷ್ಟು ಕೆಲಸನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಇವಾಗ ಅವನು ತಿರುಪತಿಗೆ ಹೊರಟಿರೋದು. ಮನೆಯಲ್ಲಿ ಇವಾಗ ಶುಕ್ರವಾರ ಮನೇಲಿ ದೀಪ ಹಚ್ಬೇಕಲ್ವ. ದೀಪ ಹಚ್ಚಿದಂಗೆ ದೇವಸ್ಥಾನಕ್ಕೆ ಹೋಗಂಗಿಲ್ಲ. ಅದಕ್ಕೋಸ್ಕರ ದೀಪ ಹಚ್ಚೇ ಹೋಗಬೇಕು. ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಮನೇಲಿ ದೀಪ ಹಚ್ಚೇ ಹೋಗಬೇಕು. ಅದಕ್ಕೋಸ್ಕರ ಬೇಗ ಕೇಳ್ಕೊಂಡು ಬಂದು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ. ಒಂದು 3 ದಿವಸ ನಾವು ಮನೇಲಿ ಪೂಜೆ ಮಾಡಲಿಲ್ಲ ಅಂದರೆ ನಿಜವಾಗ್ಲೂ ಮನೆಯೆಲ್ಲ ಏನೋ ಒಂಥರ ಬೇಜಾರಾಗ್ಬಿಡ್ತೈತೆ. ಅದಕ್ಕೋಸ್ಕರ ಮನೆಯಲ್ಲಿ ಏನೇ ಕೆಲಸ ಇದ್ರೂ ಮನೇಲಿ ಪೂಜೆ ಮಾಡಬೇಕಪ್ಪ ನಿಜವಾಗ್ಲೂ. ಅದೇ ಒಂದು ಅದೊಂದೇ ನಮಗೆ ಇನ್ನೇನಿಲ್ಲ. ನಾವು ಪುಣ್ಯ ಏನಾದರೂ ಒಂದು ಸ್ವಲ್ಪನಾದರೂ ಐತಿ ಅಂದರೆ ಮನೇಲಿ ಪೂಜೆ ಮಾಡೋದೇನೆ ನಿಜವಾಗ್ಲೂ. ಅದಕ್ಕೆ ಇವತ್ತು ಫಸ್ಟ್ ಟೈಮು ತಿರುಪತಿಗೆ ಹೋಗ್ತಾವನೆ. ನನಗೆ ತುಂಬ ನೆಕ್ಸ್ಟು ಅವನು ಮಂತ್ರಾಲಯಕ್ಕೆ ಹೋಗ್ತೀನಿ ಅನ್ನೋ ಬುದ್ಧಿ ಕೊಡಲಪ್ಪ ದೇವರು. ಯಾಕಂದರೆ ನಾನು 2 ಸಲ ಹೋಗಿ ಬಂದಿದ್ದೀನಿ. ಅವನು ಒಂದು ಸಲ ನೋಡೋಣ, ಯಾವಾಗಾದರೂ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ ಮಂತ್ರಾಲಯಕ್ಕೆ. ರಾಯರ ಆಶೀರ್ವಾದ ಇರಲಿ ನನ್ನ ಮಗನ ಮೇಲೆ. ನನ್ನ ಮಗ ಏನಾದರೂ ಈ ಥರ ದೇವಸ್ಥಾನಕ್ಕೆ ಹೋಗ್ತಾನೆ ಅಂದರೆ ನಾನು ನಿಜವಾಗ್ಲೂ ಕಳಿಸ್ತೀನಿ. ಎಲ್ಲಾರ ಒಂದು ದೇವಸ್ಥಾನ ಒಂದು ಸಲ ಮಾತ್ರ ಅವ್ನು ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ದ, ಅದು ಲಾಸ್ಟು. ಮತ್ತಿನ್ನೆಲ್ಲೂ ಅವನು ಹೋಗಿರಲಿಲ್ಲ. ಅದಕ್ಕೆ ಇವಾಗ ಫಸ್ಟ್ ಟೈಮ್ ಮತ್ತೆ ತಿರುಪತಿಗೆ, ನಮ್ಮ ಮನೆಯಿಂದ ತಿರುಪತಿಗೆ ಹೋಗ್ತಾ ಇರೋದು ಅವನು ಈ ಸತಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಎಲ್ಲ ರೆಡಿ ಮಾಡಿಕೊಡ್ತೀನಿ ಇವಾಗ. ಅಡುಗೆ ಏನಾದರೂ ಮಾಡಿಕೊಟ್ಟು ಕಳ್ಸೋಣ ಅಂದರೆ ಆಗಲೇ ಇಲ್ಲ. ನಿಜವಾಗ್ಲೂ ಮನೆ ಹತ್ರ ಇದ್ದಿದ್ದರೆ ಚಪಾತಿನ ಏನಾದರೂ ಮಾಡಿ ಕೊಟ್ಟು ಕಳಿಸ್ತಿದ್ದೆ. ಮನೆ ಹತ್ರನೂ ಇಲ್ವಲ್ಲ, ಹಂಗಾಗಿ ದುಡ್ಡೇ ಕೊಟ್ಟು ಕಳಿಸ್ತೀನಿ. ಏನಾದರೂ ಹೊರ್ಗಡೆನೇ ತಿನ್ಕೊಂಡು ನೋಡಬೇಕು. ಹಂಗೂ ಹೋಗಲ್ಲ ಅಂತ ಹೇಳ್ತಾ ಇದ್ದ. ನಾನೇ ಬಲವಂತ ಮಾಡಿದೆ, ಹೋಗಪ್ಪ ಹಂಗೆ ಅನ್ಬಾರ್ದು, ಓದ್ತೀನಿ ಅಂದಮೇಲೆ ಅಂತ. ಆಮೇಲೆ ಮುಡಿ ಏನಾದರೂ ಕೊಡಬೇಕಂತೇನಮ್ಮ ಅಂತ ಕೇಳ್ದ. ಇಲ್ಲ ಬೇಡಪ್ಪ, ಮುಡಿ ಏನು ಬೇಡ, ಇನ್ನೊಂದ್ಸಲ ಯಾವಾಗಾದರೂ ನೋಡೋಣ, ಫಸ್ಟ್ ಟೈಮ್ ಹೋಗ್ಬಿಟ್ಟು ಬಾ ಅಂದರೆ. ಮುಡಿಯೆಲ್ಲ ಕೊಡಬೇಕು ಅಂದರೆ ಸ್ವಲ್ಪ ದುಡ್ಡು ಜಾಸ್ತಿ ಬೇಕು. ಈಗ ನಮ್ಮ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ. ಅದಕ್ಕೇ ನಾನು ಏನೋ ಇರೋದ್ರಲ್ಲಿ ಕಳಿಸ್ತಾ ಇದ್ದೀನಿ. ಆ ತಿಮ್ಮಪ್ಪ ಒಳ್ಳೇದು ಮಾಡಲಿ ನನ್ನ ಮಗನಿಗೆ. ನಾನು ಹೇಳ್ತಾ ಇದ್ದೆ ಯಾವಾಗಾದರೂ ಎಲ್ಲಾದರೂ ಏನಪ್ಪಿ ಕಳಿಸ್ಲಾ, ಎಲ್ಲಾದರೂ ಹೋಗ್ಬಾರೋ ಟ್ರಿಪ್ಪು ಅಂದರೆ, ಪಾಪ ಯಾರೂ ಇಲ್ಲ ಜೊತೇಲಿ, ನನ್ನ ಜೊತೇಲಿ ಬರೋಲ್ಲ. ಹಂಗಾಗಿ ಯಾರೂ ಜೊತೆಗಿರಲ್ವಲ್ಲ, ಹಂಗಾಗಿ ಓದ್ತಿರ್ಲಿಲ್ಲ. ಈ ಸಲ ಏನೋ ಹೊರಟವನೆ. ಅದಕ್ಕೆ ನೋಡಿ, ಇದು ಸ್ವಲ್ಪ ಪತ್ರೆ ಎಲ್ಲ ಕಿತ್ಕೊಂಡು ಬಂದೆ, ಅದೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲರೂ ಅನ್ಕೋಬೋದು ನೈಟಿ ಹಾಕ್ಕೊಂಡು ವಾರ ಮಾಡ್ತಾಯಿದ್ದೆ, ಪೂಜೆ ಇವತ್ತೆಲ್ಲ ರೆಡಿ ಮಾಡ್ತಾಯಿದ್ದೀರಾ ಅಂತ. ಹೌದು, ನಾನು ನೈಟಿ ಹಾಕ್ಕೊಂಡಿದ್ದೀನಿ ಇವತ್ತು. ಯಾಕೆ ಅಂದರೆ ನಾನು ಸೀರೆ ಉಡೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ನನ್ನ ಮಗನಿಗೆ ಹೋಗೋಷ್ಟೊತ್ತಿಗೆ ದೀಪ ಹಚ್ಬೇಕಲ್ಲ. ಅವನು ಮನೆ ಬಿಟ್ಟು ಅವನು ಹೊರಡೋಷ್ಟೊತ್ತಿಗೆ ನಾನು ದೀಪ ಎಲ್ಲ ರೆಡಿ ಮಾಡಬೇಕಲ್ಲ. ಅದಕ್ಕೆ ಇವತ್ತು ಬೇಗ ನೈಟಿನೇ ಹಾಕ್ಕೊಂಬಿಡೋಣ ಅಂದ್ಬಿಟ್ಟು ನೈಟಿನೇ ಹಾಕ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ ಇವತ್ತು. ನಾವು ಸೀರೆ ಉಟ್ಕೊಂಡು ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಟೈಮ್ ಆಗೇ ಹೋಗ್ತೈತೆ. ಅದಕ್ಕೇ
ಶುಕ್ರವಾರ ಕಳಸ ಕದಲಿಸ್ಬಾರ್ದು, ಇಷ್ಟೊತ್ತಿನಲ್ಲಿ ಪೂಜೆ ಮಾಡಬಾರ್ದು ಅಂತಾರೆ. ಏನು ಮಾಡೋದು, ನಾವು ಕೆಲ್ಸಕ್ಕೆ ಹೋಗಬೇಕು, ಕೆಲಸದಿಂದ ಬರಬೇಕು, ಇದೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ನಿಜವಾಗ್ಲೂ ಮನೆಯಲ್ಲಿ ಕೆಲ್ಸಕ್ಕೆ ಹೋಗಿ ಬಂದರೆ ಮನೇಲಿ ಕೆಲಸ ಸಾಗಲ್ಲ. ಆಮೇಲೆ ನನಗೆ ಬೆಳಗ್ಗೆ ಟೈಮು ಒಂದು ನಿಮಿಷನೂ ಪುರ್ಸೊತ್ತೇ ಇರೋಲ್ಲ. ಬೆಳಗ್ಗೆ ಎದ್ದು ಬಟ್ಟೆ ಒಗ್ದಾಕಿ ನನ್ನ ಮಗಂಗೆ ಅಡುಗೆ ಮಾಡೋಗೋಷ್ಟೊತ್ತಿಗೆ ಟೈಮ್ ಆಗೋಗ್ಬಿಡುತ್ತೆ ನನಗೆ. ಇಷ್ಟೊತ್ತಿನಾಗ ಬಂದು ಎಲ್ಲನೂ ಇಷ್ಟೊತ್ತಿನಾಗಲೇ ಮಾಡ್ಕೋಬೇಕು. ಆಮೇಲೆ ಇವತ್ತೊಂದು ದಿವಸ ಇತ್ತಲ್ಲ, ಡೈಲಿ ಪೂಜೆ ಮಾಡ್ತಾಯಿದ್ರೆ ಏನು ಫೋಟೋ ಏನು ಒರೆಸಲ್ವಲ್ಲ ಯಾವಾಗ್ಲೂ. ಹಂಗೆ ಫೋಟೋ ಒರೆಸೋ ದಿನ ಮತ್ತು ಇದೆಲ್ಲ ರೆಡಿ ಮಾಡೋ ದಿನ ಸ್ವಲ್ಪ ಲೇಟ್ ಆಗ್ತೈತಿ. ಬಾಕಿ ಟೈಮು ನಾನು ಏನಿದೆಲ್ಲ ಫೋಟೋ ಎಲ್ಲ ಒರ್ಸೋಕ್ಕೆ ಹೋಗಲ್ಲ. ಹಂಗಾಗಿ ಕೆಲ್ಸಕ್ಕೆ ಹೋಗೋದು ಇದೇ ಪ್ರಾಬ್ಲಮ್ಮು ನಿಜವಾಗ್ಲೂ. ಒಂದೊಂದ್ಸಲ ನಾನು ಪೂಜೆಗಳು ಮಾಡೋಕೆ ನಮಗೆ ಟೈಮ್ ಸಿಗೋಲ್ಲ ಮನೆಗಳಲ್ಲಿ, ಅಷ್ಟು ಒಂದು ನಮಗೆ ಕೆಲಸದ್ದು ಇದಾಗ್ಬಿಡುತ್ತೆ. ಯಾಕಂದರೆ ಎಲ್ಲ ಒಂದು ಕಡೆಯಿಂದ ಬೆಳಗ್ಗೆ ಎಲ್ಲ ಮಾಡಿ ಹೋಗೋಷ್ಟೊತ್ತಿಗೆ ನಿಜವಾಗ್ಲೂ 6 ಗಂಟೆಗೆ ಎದ್ದರೆ 8 ಗಂಟೆವರೆಗೂ ಮನೇಲೂ ಟೀನೂ ಸಹ ಕುಡಿಯೋಕ್ಕೆ ಟೈಮ್ ಸಿಗೋಲ್ಲ ನನಗೆ. ಟೀನೂ ಸಹ ನಾನು ಮಾಡೋಕ್ಕಾಗಲ್ಲ ಮನೇಲಿ. ಸಂಜೆ ಬಂದಾಗ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿತೀನಿ ಅಷ್ಟೇ. ನನಗೆ ಟೀನೂ ಸಹ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಮಗಂದು ಸ್ನಾನವೆಲ್ಲ ಮುಗಿಸ್ಕೊಂಡು ಬಂದವನೇ, ಫೋಟೋಕ್ಕೆ ಹೂವು ಇಡ್ತಾಯಿದ್ದೀನಿ. ಟೈಮ್ ಆಯ್ತು ಕಣಮ್ಮ ಅಂತ ಹೇಳ್ತಾವನೆ. ನಾನು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಏನು ಮಾಡೋದು, ನನಗೆ ಪೂಜೆ ಏನಾದರೂ ಮಾಡಬೇಕು ಅಂದರೆ ಸ್ವಲ್ಪ ನಿಧಾನನೇ. ನಾನು ಬೇಗ ನನಗೆ ಸಾಗಲ್ಲ. ಪೂಜೆ ಮಾಡಬೇಕು ಅಂದರೆ ಎಲ್ಲ ಜೋಡಿಸಿ ಹೂವನ್ನೆಲ್ಲ ನನಗೆ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡೇ ಪೂಜೆ ಮಾಡಬೇಕಲ್ವ. ಅದಕ್ಕೆ ನನಗೆ ಸ್ವಲ್ಪ ಲೇಟ್ ಆಗ್ತೈತಿ. ಆದ್ರಾಗಲಿ ಏನು ಮಾಡೋದು ಮಾಡ್ತಾಯಿದ್ದೀನಿ. ನನ್ನ ಮಗ ನಿಂತವನೇ ಎಲ್ಲ ರೆಡಿ ಮಾಡ್ಕೊಂಡು. ದೀಪ ಹಚ್ಚಿಸ್ತೀಯ ನಮ್ಮ ಕೈಲಿ ಇವಾಗ. 5 ನಿಮಿಷ ದೀಪ ಹಚ್ಚಿ ಹೋಗಿವಂತೆ. ದೀಪ ಹಚ್ಬಿಡೋದು ಅಷ್ಟೇ. ರೆಡಿ ಆಗೋಲೆ ಆಯ್ತೇನಮ್ಮ ಅಂತ ಅವನೇ ಓಡಾಡ್ತಾನೆ ಆ ಕಡೆ ಈ ಕಡೆ. ಅವನು ದೀಪ ಹಚ್ಬೇಕಾದ್ರೆ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಅವ್ನು ಬೇಡ ಅಂತ ಅವನೇ ಕಟ್ ಮಾಡಿಬಿಟ್ಟ. ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಅದಕ್ಕೆ ದೀಪ ಅವನೇ ಹಚ್ಚಿರೋದು ಇವತ್ತು, ನನ್ನ ಮಗ ಹಚ್ಚಿರೋ ದೀಪ. ಫಸ್ಟ್ ನನ್ನ ಮಗ ಇವತ್ತು ದೀಪ ಹಚ್ಚವನೇ. ನಿಜ ತುಂಬ ದಿನ ಆಗಿತ್ತು ಅವ್ನು ದೀಪ ಅಂತ ಹಚ್ಚಿರಲಿಲ್ಲ. ಇವತ್ತು ಹಚ್ಚವನೇ. ಇದೇ ಬುದ್ಧಿ ಕೊಡಲಪ್ಪ ನನ್ನ ಮಗನಿಗೆ. ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ, ಎಲ್ಲ ದೇವ್ರುಗಳ ಆಶೀರ್ವಾದ ನನ್ನ ಮಗನ ಮೇಲೆ ಇರಲಿ. ಎಲ್ಲ ಪೂಜೆ ಎಲ್ಲ ಆಯಿತು. ಅವನು ಹೋದ, ಪೂಜೆ ಎಲ್ಲ ಮಾಡಿಬಿಟ್ಟು ಹೋದ. ಅವನು ಮಾಡಿ ಹೋದ. ನೋಡಿ, ನಾನು ಕೆಲಸದಿಂದ ಬಂದು ಇಷ್ಟೆಲ್ಲ ಅವನಿಗೆ ಕಳಿಸ್ಕೊಟ್ಬಿಟ್ಟು ಬಂದು ನೋಡಿ ಅಂದರೆ ಕೆಲಸದಿಂದ ಬಂದು ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಇಷ್ಟೆಲ್ಲ ಮನೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಒಂದು 5 ನಿಮಿಷನೂ ಕೂತಿಲ್ಲ. ಅಷ್ಟು ಕೆಲಸ ಮಾಡಬೇಕು ಅಂದರೆ ಎಷ್ಟೆಷ್ಟು ಬೇಗ ನಾವು ಮಾಡ್ಬೋದು ಕೆಲಸ ಅಲ್ವಾ. ನನ್ನ ಕೆಲಸದ ಹತ್ರನೂ ಅಷ್ಟೇ, ಮನೆ ಹತ್ರನೂ ಅಷ್ಟೇ. ನನಗೆ ಕೆಲಸ ಫಾಸ್ಟಾಗಿ ಆಗಬೇಕು, ಕೆಲಸ ಬೇಗ ಮುಗಿಬೇಕು. ಈಗ ಬಟ್ಟೆ ಮಡಚಿಡಬೇಕು. ನೋಡಿ, ಇಲ್ಲಿ ತುಳಸಿ ಗಿಡದ ಹತ್ರ ಬಂದು ಸಂಜೆ ಬಾಗಿಲು ತೊಳೆದಿದ್ದೀನಿ. ಬೆಳಗ್ಗೆ ಬಾಗಿಲು ತೊಳೆಯೋಕ್ಕೂ ಆಗಲಿಲ್ಲ, ಬಟ್ಟೆ ಒಗೆಯೋಕ್ಕೆ ಹೋಗ್ಬಿಟ್ಟು. ಹಂಗಾಗಿ ತುಳಸಿ ಗಿಡಕ್ಕೆ ನಾನು ಮೊನ್ನೆ ತುಳಸಿ ಹಬ್ಬದಲ್ಲೆಲ್ಲ ಪೂಜೆ ಎಲ್ಲ ಮಾಡಿದ್ರು, ನಾನು ಮಾಡೋಕ್ಕಾಗಿರಲಿಲ್ಲ. ಹಂಗಾಗಿ ದೀಪ ಹಚ್ಚಿದ್ರೆ ದೀಪನೂ ಆರೋಗ್ಬಿಡ್ತು. ಅದು ಗಾಳಿಗೆ ಇರೋದೇ ಇಲ್ಲ ದೀಪ ತುಳಸಿ ಗಿಡದ ಹತ್ರ, ಮರ ಇಲ್ವಲ್ಲ ಅದಕ್ಕೇ. ಒಳಗಡೆ ಮಾತ್ರ ಉರಿತೈತಿ ಚೆನ್ನಾಗಿ. ಹೊರಗಡೆ ದೀಪ ಹಚ್ಚೋಕ್ಕೆ ಆಗೋಲ್ಲ ನಾವು. ಅವಕ್ಕೆ ಬೇರೆ ದೀಪ ಯಾವುದಾದ್ರೂ ಈ ಗಾಳಿಗೆ ಆರದಂಥ ದೀಪ ತಂದಿಡಬೇಕಪ್ಪ ನಿಜವಾಗ್ಲೂ. ಬಟ್ಟೆ ಮಡ್ಚೋಣ ಅಂತ ಬಂದೆ. ಇಷ್ಟ ಆಯಿತು. ನನ್ನ ಮಗ ಹೋದ. ಅವನು ಹೋದ್ಮೇಲೆ ಒಂದು ಸ್ವಲ್ಪ ಹೊತ್ತು ನಿಂತಿದ್ದೆ ಹಂಗೆ. ಆಮೇಲೆ ಹೋಗಿ ಬಟ್ಟೆ ಮಡಚಿಟ್ಬಿಡೋಣ, ಯಾವಾಗಿದ್ರೂ ನಾನೇ ಮಾಡಬೇಕಲ್ಲ ಅಂತ ಮಾಡ್ತಾಯಿದ್ದೀನಿ. ನಾನಿವತ್ತು ಒಂದು ವಿಷಯ ಹೇಳ್ತೀನಿ. ಈ ಬಟ್ಟೆ ಮಡಚ್ಬೇಕಾದ್ರೆ ನಾನು ಹೇಳೋದಿಷ್ಟೇ, ನನ್ನ ಕೆಲಸದ ಹತ್ರ ಇವತ್ತು ತುಂಬ ನೋವಾಯಿತು, ತುಂಬ ಬೇಜಾರಾಯಿತು ನನಗೆ. ಬೇಜಾರಾಗ್ತಾನೆ ಇರುತ್ತೆ ಡೈಲಿ ಕೆಲಸದ ಹತ್ರ. ಅದೆಲ್ಲ ಹೇಳೋಕ್ಕೋದ್ರೆ ತುಂಬ ಅಂದರೆ ತುಂಬ ವೀಡಿಯೋ ಮಾಡಬೇಕು, ನಾನು ಮಾಡೋಲ್ಲ. ಏನು ಹೇಳಿದ್ದೆ ಹೇಳ್ತಾರೆ ಅಂದ್ಕೋಬೋದೇನೋ. ನಾನೊಂದು ತಟ್ಟೆ ಇಡ್ಲಿಗೋಸ್ಕರ ಇವತ್ತು ನಿಜವಾಗ್ಲೂ ತಿನ್ನೋಕೆ ಹೋಗ್ಬಿಟ್ಟು ಯಾಕನ ತಿನ್ನಪ್ಪ ಅನಿಸ್ಬಿಡ್ತು ನನಗೆ. ನಾವೇನು ಊಟಕ್ಕಿಲ್ದಂಗೇನೋ ಕೆಲ್ಸಕ್ಕೆ ಹೋಗಿರಲ್ಲ. ಏನಂದರೆ ಅದು ಹೋಟ್ಲು ಕೆಲಸ ಆಗಿರೋದ್ರಿಂದ ಅಲ್ಲಿ ಎಲ್ಲ ಥರದ ತಿಂಡಿನೂ ಇರುತ್ತೆ. ನಮ್ಗೆ ಏನು ಬೇಕೋ ನಾವು ಹಾಕ್ಕೊಂಡು ತಿನ್ಬೋದು, ಅಷ್ಟು ಬಿಟ್ಟರೆ. ಪಾಪ ಓನರ್ ತುಂಬ ಒಳ್ಳೆಯವ್ರು. ಅವ್ರು ಏನು ತಿಂತೀರಾ, ಏನು ಉಣ್ತೀರಾ, ನೀವು ಯಾಕಮ್ಮ ಅದನ್ನು ತಿಂತೀರಾ ಅಂತಲೂ ಒಂದು ದಿವಸನೂ ಕೇಳಲ್ಲ. ಅದಕ್ಕೋಸ್ಕರ ನಾನು ನನಗೆ ನನ್ನ ಮಗನ ಓದಿಸ್ಬೇಕು ಮತ್ತು ಸಾಲ ತೀರಿಸ್ಬೇಕು. ಯಾರು ಏನೇ ಅಂದ್ಕೊಳ್ಳಿ ತಲೆ ಕೆಡ್ಸ್ಕೊಳ್ದಂಗೆ ಕೆಲಸ ಮಾಡಬೇಕು ಅಂತ ನಾನು ಪಾಡಿಗೆ ನಾನು ಮಾಡ್ತಾಯಿರ್ತೀನಿ. ನಾನು ಯಾರ ಜೊತೆ ನಗೋದು ಮಾತಾಡೋದು, ನಾನು ತಮಾಷೆ ಅಂದರೆ ನಗಿಸೋದು. ನಾನು ಯಾರ ಜೊತೆ ಮಾತಾಡ್ಸಿದ್ರೆ ಮಾತಾಡ್ತೀನಿ, ಇಲ್ಲಾಂದರೆ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಬರ್ತೀನಿ.
ಬೆಳಗ್ಗೆ ಒಂದು ರವೆ ಇಡ್ಲಿ ಹಾಕ್ಕೊಂಡು ತಿಂದಿದ್ದೀಯಾ ಅಂದ್ಬಿಟ್ಟು ನನಗೆ ಕೌಂಟ್ರಲ್ಲಿರೋ ಆಯಮ್ಮ ನನಗೆ ಇನ್ನೊಬ್ಬ ಹುಡುಗನ್ಗೆ ಹೇಳಿ ಕಳಿಸಿ ನನಗೆ ಸ್ವಲ್ಪ ಏನೇನೋ ಒಂಥರ ಮಾತುಗಳು ಬಂದವು. ಏನು ಅಂದರೆ ಆಯಮ್ಮ ಯಾವಾಗಲೂ ಅಷ್ಟೇ ನಾವೇನು ಹಾಕ್ಕೊಂಡು ತಿನ್ನೋಂಗಿಲ್ಲ, ಆಮೇಲೆ ಕೌಂಟ್ರಲ್ಲಿ ಹೋಗಿ ಏನಂದ್ರೆ ಅದು ಹಾಕ್ಕೊಂಡು ತಿಂತಾರೆ ಅಂತೇಳಿ ಇದು ಮಾಡೋದು, ಆಮೇಲೆ ಕೊಸ ಅನ್ನೋದು, ತಟ್ಟೆಗಳ್ನ ನೋಡೋದು, ಆಮೇಲೆ ಕೌಂಟ್ರಲ್ಲಿ ಹಾಕ್ಕೊಡ್ಬೇಡ್ರಿ ಅಂತ ಹಿಂದಿ ಹುಡುಗರಿಗೆಲ್ಲ ಇದು ಮಾಡೋದು, ಅವೆಲ್ಲ ಮಾಡ್ತಾಳೆ ಆಯಮ್ಮ. ಆಮೇಲೆ ಜಗಳ ಮಾಡೋದು, ಬೈಕೊಳ್ಳೋದು, ಹಿಂದೆ ಮುಂದೆ ಆಡ್ಕೊಳ್ಳೋದು, ನಮ್ಮನ್ನು ನೋಡಿ ಆಡ್ಕೊಳ್ಳಿ ಸಂತೋಷ, ನನಗೆ ಆಡ್ಕೊತಾರೆ ಅಂತ ನನಗೇನು ಬೇಜಾರಿಲ್ಲ. ಆದರೆ ನಾನು ಮಾಡ್ದಿಲ್ಲ ತಪ್ಪಿಗೆ ಇವತ್ತು ನಿಜವಾಗ್ಲೂ ಬೇಜಾರಾಯಿತು, ಅಳುನೂ ಬಂದ್ಬಿಡ್ತು ನನಗೆ. ರಾಯರದೊಂದು ಮತ್ತು ಅನ್ನಪೂರ್ಣೇಶ್ವರಿದ ಫೋಟೋ ತಗ್ಲಾಕವ್ರಲ್ಲಿ ಅದರೊಡೆ ಕೂತ್ಕೊಂಡು ಹತ್ಬಿಟ್ಟಿದ್ದೀನಿ ಇವತ್ತು. ನಿಜವಾಗ್ಲೂ ನಾನೇನೂ ತಪ್ಪೇ ಮಾಡಲಿಲ್ಲ. ನಾನು ರವೆ ಇಡ್ಲಿ ಕಸ್ಟಮರಿಗೆ ಕೊಟ್ಟಿದ್ದಕ್ಕೆ ನಾನು ಹಾಕ್ಕೊಂಡು ತಿಂದಿದ್ದೀನಿ ಅಂದ್ಬಿಟ್ಟು ಆ ಹುಡುಗನಿಗೆ ಹೇಳಿ ಕಳಿಸಿರೋದು ಆಯಮ್ಮ ಹಾಕ್ಕೊಂಡು ತಿಂದವಳೆ ನೋಡೋಕೆ ಕೇಳೋಗು ಅಂತ. ಆ ಹುಡುಗ ಬಂದು ನನ್ನನ್ನು ಕೇಳ್ದೆ. ನಾನು ಇಲ್ಲಪ್ಪ ನಾನು ಯಾಕೆ ಹಾಕ್ಕೊಂಡು ತಿನ್ನಲೆ ಅಂತ ಅಂದರೆ, ನೀನು ಒಂದ್ಸಲ ತಿಂದಿದ್ದೀನೇನು, ಇಲ್ಲ ಅಂತ ಅನ್ನು, ಯಾಕೆ ಬಾಯಿ ಮಾಡ್ತಿದ್ದೀಯ ಅಂತ ಹುಡುಗ ಬೈದ. ಇವಾಗ ತಪ್ಪು ಮಾಡಿದರೆ ಅಲ್ವಾ ನಾವು ಒಪ್ಕೊಳ್ಳೋದು. ನಾನು ನಿಜವಾಗ್ಲೂ ನನಗೆ ಬೇಜಾರಾಯಿತು ಅಂದರೆ ಏನು ಊಟಕ್ಕೆ ಗತಿ ಇಲ್ದಂಗೆ ಹೋಗಿರ್ತಾರೆ. ಆ ಯಮ್ಮ ನಾನು ಇವಳು ಅಂತ ಅಂದೆ, ಅವಳು ಅಂತಲೇ ಅಂತೀನಿ, ಯಾಕಂದರೆ ನನಗೆ ಆ ಯಮ್ಮನಿಗೆ ಏನೋ ಗೌರವ ಕೊಡಬೇಕು ಅನ್ಸಲ್ಲ ನನಗೆ. ಆ ಯಮ್ಮ ಒಳಗಡೆ ನಾರ್ತ್ ಐಟಮ್ಗಳು ಏನಾದರೂ ಮಾಡ್ತಾರಲ್ವ ಸ್ಪೆಷಲ್, ಅದೆಲ್ಲ ಹಾಕಿಸ್ಕೊಂಡು ತಿನ್ನೋದು, ಆಮೇಲೆ ಮಸಾಲೆ ಪುರಿ, ಪಾನಿ ಎಲ್ಲ ಪ್ರತಿಯೊಂದು ತಿಂತಾಯಿರ್ತಾಳೆ. ಆಮೇಲೆ ಏನೇನೋ ಈಗ ಅವ್ರಿಗೆ ಏನೇನು ಇಷ್ಟ ಬರುತ್ತೋ ಅದೆಲ್ಲ ತಿಂತಾಯಿರ್ತಾರೆ. ನಾನು ನಿಜವಾಗ್ಲೂ ಹಾಲು ಬಿಟ್ಟು ನಾನು ಒಳಗಡೆ ಹೋಗಲ್ಲ. ನಾನು ಏನಂದರೆ ನಾನು ಮುಟ್ಟಲ್ಲ, ಯಾಕಂದರೆ ನನಗೆ ಗ್ಯಾಸ್ಟ್ರಿಕ್ಕು, ಹಂಗಾಗಿ ನಾನು ಜಾಸ್ತಿ ಏನೋ ಮಸಾಲೆ ಪದಾರ್ಥ ಎಲ್ಲ ನಾನು ತಿನ್ನೋಕ್ಕೆ ಹೋಗಲ್ಲ. ಹಂಗಾಗಿ ಅವ್ರು ತಿನ್ನೋದನ್ನೆಲ್ಲ ನಾವು ಹೇಳ್ಕೊಳಕ್ಕೆ ಹೋಗಲ್ಲ. ಆಯಮ್ಮ ಮಾತ್ರ ಎಲ್ಲ ತಿನ್ಬೋದು. ಅಲ್ಲಿ ಇನ್ನೊಂದು ಕೌಂಟ್ರಲ್ಲಿ ಕೆಲಸ ಮಾಡುತ್ತೆ, ಟೀ ಕೌಂಟ್ರಲ್ಲಿ. ಆಯಮ್ಮನಿಗೂ ನನಗೆ ಇಬ್ರಿಗೂ ಗೊಣ ಅನ್ನೋದು, ನಾವೇನು ಹಾಕ್ಕೊಂಡು ತಿನ್ನೋಂಗಿಲ್ಲ. ನಾನು ಫಸ್ಟು ಏನು ಮಾಡ್ತೀನಿ ಅಂದರೆ ಆಯಮ್ಮ ಬರ್ದ ಫಸ್ಟೇ ಹೋಗ್ಬಿಟ್ಟು ತಿಂಡಿ ತಿಂದುಬಿಡ್ತೀನಿ ನಾನು. ಯಾಕಂದರೆ ಆಯಮ್ಮ ಹೆಂಗೆ ನೋಡ್ತಾಳೆ ಅಂದರೆ, ನಾವೇನಾದರೂ ತಿಂತಾಯಿದ್ರೆ ಒಂದೇ ಸಮಕ್ಕೆ ನೋಡ್ತಿರ್ತಾಳೆ, ಏನೋ ಅವ್ರ ಮನೆಯಿಂದ ಹೊತ್ಕೊಬರ್ತಾಳೆ ಅನ್ನೋದು. ಈ ಥರ ಹೆಂಗಸ್ರುಗಳು ಇರ್ತಾರೆ. ನಿಜವಾಗ್ಲೂ ಬೇಜಾರಾಯಿತು.